ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಲ್ಲಿ ನಡೆದ 7 ಕೋಟಿ 11 ಲಕ್ಷ ರೂಪಾಯಿಯ ಗ್ರೇಟ್ ರಾಬರಿ ಪ್ರಕರಣ ಭಾರೀ ಸಂಚಲನವನ್ನು ಮೂಡಿಸಿತ್ತು. ಬೆಂಗಳೂರು ಪೊಲೀಸರು ಪ್ರಕರಣವನ್ನು ಭೇದಿಸಿದ ಬೆನ್ನಲ್ಲೇ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ. ಅಸಲಿಗೆ ಆರೋಪಿಗಳ ಪ್ಲ್ಯಾನು 7 ಕೋಟಿ ರೂಪಾಯಿ ಆಗಿರಲಿಲ್ಲ. ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು ಅಂತಾರಲ್ಲ, ಆ ರೀತಿ ಇಲ್ಲೂ ಕೂಡ ಆಗಿರುತ್ತೆ. ಹಾಗೆ ಈ ಖದೀಮರು ಕದ್ದಿದ್ದ ದುಡ್ಡನ್ನು ಅಲ್ಲೆಲ್ಲೋ ಒಂದು ಪಾಳು ಬಿದ್ದಿರೋ ಮನೆಯಲ್ಲಿ ಇಟ್ಟು ಹೋಗಿರ್ತಾರೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬೆಂಗಳೂರಲ್ಲಿ ನಡೆದ 7 ಕೋಟಿ 11 ಲಕ್ಷ ರೂಪಾಯಿಯ ರಾಬರಿ ಕೇಸು ಭಾರಿ ಸಂಚಲನವನ್ನು ಮೂಡಿಸುತ್ತೆ. ಪ್ರಕರಣ ಭೇದಿಸಿದ ಬೆನ್ನಲ್ಲೇ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ. ಅಸಲಿಗೆ ಆರೋಪಿಗಳ ಪ್ಲ್ಯಾನ್ 7 ಕೋಟಿ ರೂಪಾಯಿ ಆಗಿರಲಿಲ್ಲ. ಇನ್ನೂ ದೊಡ್ಡ ಪ್ರಮಾಣದಲ್ಲೇ ರಾಬರಿ ಮಾಡುವ ಯೋಚನೆಯಲ್ಲಿದ್ದರಂಥವ್ರು. ವಿಷಯ ಏನಂತಂದರೆ, CMS ಏಜೆನ್ಸಿ ಇಡೀ ಭಾರತದಲ್ಲಿ ದೊಡ್ಡ ಏಜೆನ್ಸಿ ಇದು. ದೇಶದಲ್ಲಿ 80% ಹಣ ಸಾಗಾಟ ಮಾಡುವ ಏಕೈಕ ಕಂಪನಿ ಇದು. JP ನಗರದಿಂದ ಆಗಾಗ CMS ವಾಹನ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. 50 ಕೋಟಿ ರೂಪಾಯಿ ಹಣವನ್ನು ಹಲವು ಬಾರಿ ಸಾಗಾಟ ಮಾಡಿದ್ದು ಕೂಡ ಇದೆ. JP ನಗರದಿಂದ ಲಿಂಗರಾಜಪುರದ ಕಚೇರಿಗೆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಲಿಂಗರಾಜಪುರದ ಕಚೇರಿಯಲ್ಲಿ ಪ್ರತಿನಿತ್ಯ ಹಣದ ಹಂಚಿಕೆ ಆಗ್ತಾ ಇತ್ತು. ಅಂದರೆ ಯಾವ ATMಗೆ ಎಷ್ಟು ಹಣ ಹಾಕಬೇಕು ಅನ್ನೋದು ಅಲ್ಲಿಂದನೇ ನಿರ್ಧಾರ ಆಗ್ತಾ ಇತ್ತು. ಆರೋಪಿಗಳು ರಾಬರಿಯಾದ ದಿನ 25 ಕೋಟಿ ರೂಪಾಯಿಗೂ ಅಧಿಕ ಹಣ ಬರ್ಬೋದು ಅಂತ ನಿರೀಕ್ಷೆ ಮಾಡಿರ್ತಾರೆ. ಆದರೆ ವಾಹನದಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿ ಮಾತ್ರ ಸಾಗಾಟ ಆಗ್ತಾ ಇತ್ತು. ಹೀಗಾಗಿ ಈ ಆರೋಪಿಗಳಿಗೆ ದಿ ಗ್ರೇಟ್ ರಾಬರಿ ಮಾಡಿದರೂ ನಿರಾಸೆ ಉಂಟಾಗುತ್ತೆ. ಒಂದು ವೇಳೆ ಆರೋಪಿಗಳ ನಿರೀಕ್ಷೆಯಂತೆ ಹಣ ಏನಾದರೂ ಇದ್ದಿದ್ರೆ ಇದು ಭಾರತದಲ್ಲೇ ಅತಿ ದೊಡ್ಡ ರಾಬರಿ ಕೇಸ್ ಆಗ್ತಾ ಇತ್ತು. ಮತ್ತೆ ಏನಂತಂದರೆ, ಕಳ್ಳರು ಚಾಪೆ ಕೆಳಗೆ ನುಗ್ಗೋದಿಕ್ಕೆ ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಪೊಲೀಸರಿಗೆ ರಂಗೋಲಿ ಕೆಳಗೆ ನುಸುಳೋದು ಗೊತ್ತಿರುತ್ತೆ. ATMಗೆ ಹಣ ಸಾಗಿಸೋ ವಾಹನವನ್ನು ಅಡ್ಡಗಟ್ಟಿ 7 ಕೋಟಿ 11 ಲಕ್ಷ ರೂಪಾಯಿ ರಾಬರಿ ಮಾಡಿದ್ದ ಕೇಸಲ್ಲಿ ಆರೋಪಿಗಳು ಈಗ ಒಬ್ಬೊಬ್ಬರಾಗಿ ಬಲೆಗೆ ಬೀಳ್ತಾ ಇದ್ದಾರೆ. ಡೈರಿ ಸರ್ಕಲ್ ರಾಬರಿ ಪ್ರಕರಣ ಒನ್ ಟೈಮ್ ದರೋಡೆ ಮಾಡಿದರೆ ಸಾಕು, ಲೈಫ್ ಫುಲ್ ಸೆಟ್ಲ್ ಆಗ್ಬೋದು, ಜಾಲಿಯಾಗಿ ಇರ್ಬೋದು ಅಂದ್ಕೊಂಡಿದ್ದ ಗ್ಯಾಂಗ್ ಐಡಿಯಾವನ್ನೇ ಪೊಲೀಸರು ಈಗ ತಲೆ ಕೆಳಗೆ ಮಾಡಿಬಿಟ್ಟಿದ್ದಾರೆ. ಜೀವನ ಪೂರ್ತಿ ಲೈಫ್ನ ಎಂಜಾಯ್ ಮಾಡೋದಿರಲಿ, ಈಗ ಜೈಲಲ್ಲಿ ಮುದ್ದೆ ಮುರಿರಿ ಅಂತ ದರೋಡೆ ಗ್ಯಾಂಗ್ ಕೈಗೆ ಪೊಲೀಸರು ಕೋಳ ತೊಡಿಸಿ ಕಳಿಸಿದ್ದಾರೆ. ಕಷ್ಟಪಟ್ಟು ದುಡಿದ ಹಣನ ಸ್ವಲ್ಪ ಆಚೀಚೆ ಇಟ್ವಿ ಅಂತಂದ್ರೆ ನಮಗೆ ಟೆನ್ಷನ್ ಆಗ್ಬಿಡುತ್ತೆ. ಅಂಥದ್ರಲ್ಲಿ ಈ ಖತರ್ನಾಕ್ ಖದೀಮರು ದೋಚಿದ್ದ 7 ಕೋಟಿ 11 ಲಕ್ಷ ರೂಪಾಯಿ ದುಡ್ಡಲ್ಲಿ 5 ಕೋಟಿ 45 ಲಕ್ಷ ರೂಪಾಯಿ ದುಡ್ಡನ್ನು ಹೊಸಕೋಟೆ ಬಳಿಯ ಒಂದು ಪಾಳು ಮನೆಯಲ್ಲಿ ಇಟ್ಟಿರ್ತಾರೆ. ಅನುಮಾನದ ಮೇಲೆ ಮನೆ ಬಾಗಿಲನ್ನು ಹೊಡೆದು ಒಳಗೋಗಿದ್ದ ಪೊಲೀಸರು ಕಂತೆ ಕಂತೆ ಹಣ ಕಂಡು ಶಾಕ್ ಆಗ್ತಾರೆ. ಒಳ್ಳೆ ಕೆಲಸ ಮಾಡೋದಕ್ಕೆ ದಿನ ನೋಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ದರೋಡೆಕೋರರು ಕೆಟ್ಟ ಕೆಲಸ ಮಾಡೋಕ್ಕೂ ಒಂದು ದಿನನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಬೇರೆ ದಿನಕ್ಕಿಂತ ಬುಧವಾರನೇ ಬ್ಯಾಂಕ್ನಿಂದ ಹೆಚ್ಚು ಹಣ ವರ್ಗಾವಣೆ ಆಗೋದ್ರಿಂದ ಪ್ಲ್ಯಾನ್ ಪ್ರಕಾರ ಬುಧವಾರ ರಾಬರಿ ಮಾಡಿ ಎಸ್ಕೇಪ್ ಆಗ್ತಾರೆ. ಬುಧವಾರ ಹೆಚ್ಚಿನ ದುಡ್ಡು ರವಾನೆ ಆಗುತ್ತೆ ಅನ್ನೋದನ್ನು ಝೇವಿಯರ್ ಮತ್ತು ಗೋಪಿ ಅನ್ನೋನು ತಿಳ್ಕೊಂಡಿರ್ತಾರೆ. ಅದರಂಗೆ ನವೆಂಬರ್ 19ನೇ ತಾರೀಕು ರಾಬರಿಗೋಸ್ಕರ ಒಂದು ಟೀಮ್ ರೆಡಿ ಮಾಡ್ತಾರೆ. ದುಡ್ಡು ತುಂಬಿಕೊಂಡು ಹೋಗೋ ಗಾಡಿಯನ್ನು ನೋಡಿ ಗೋಪಿ ಅನ್ನೋನು ಮೆಸೇಜ್ ಮಾಡ್ತಾನೆ. ಮೆಸೇಜ್ ಬರ್ತಾ ಇದ್ದಂಗೆ ಅಶೋಕ ಪಿಲ್ಲರ್ ಹತ್ರ CMS ಗಾಡಿಯನ್ನು ಫಾಲೋ ಮಾಡ್ತಾರೆ. ಈ ಇಡೀ ರಾಬರಿ ಪ್ರಕರಣದ ಕಿಂಗ್ ಪಿನ್ ಯಾರಂದರೆ ರವಿ. ಕೋಟಿ ಲೂಟಿ ಮಾಡಿದ ಗ್ಯಾಂಗ್ನ ಒಬ್ಬನನ್ನು ಬಿಟ್ಟು ಉಳಿದೆಲ್ಲರೂ ಈಗ ಲಾಕ್ ಆಗಿಬಿಟ್ಟಿದ್ದಾರೆ. ಹೈದರಾಬಾದ್ನ ಲಾಡ್ಜ್ ಒಂದರಲ್ಲಿ ಅಡಗಿ ಕುಳಿತಿದ್ದ ರಾಬರಿಯ ರೂವಾರಿ ರವಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಬರಿ ಪ್ರಕರಣದಲ್ಲಿ ಹಣ ಕದ್ದಿದ್ದ ಸಹೋದರರಾದ ರಾಕೇಶ್ ಮತ್ತು ರವಿ ಚಿತ್ತೂರಿನ ತಮ್ಮ ಮನೆಗೆ ಹಣ ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ಬೆಂಗಳೂರು ಪೊಲೀಸರು ಅಲರ್ಟ್ ಆಗ್ತಾ ಇದ್ದಂಗೆ ಹೈದರಾಬಾದ್ ಮತ್ತು ಬೇರೆ ಬೇರೆ ಭಾಗಕ್ಕೆ ಕಾಲ್ಕಿತ್ತು ಓಡಿ ಹೋಗಿರ್ತಾರೆ. ರಾಬರಿಯ ಕಿಂಗ್ ಪಿನ್ ರವಿ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಹೈದರಾಬಾದ್ನ ಒಂದು ಲಾಡ್ಜ್ನಲ್ಲಿ ಉಳ್ಕೊಂಡಿರ್ತಾನೆ. ಬ್ಯಾಗ್ನಲ್ಲಿ 10 ಲಕ್ಷ ರೂಪಾಯಿ ಹಣ ಇಟ್ಕೊಂಡು ರಾತ್ರಿ ಇಡೀ ನಿದ್ದೆ ಮಾಡ್ದೇ ಕೂತ್ಕೊಂಡಿರ್ತಾನೆ. ಆಂಧ್ರ ಪ್ರದೇಶದ ಪೊಲೀಸರ ಸಹಾಯದಿಂದ ಕಿಂಗ್ ಪಿನ್ ರವಿನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ರವಿಯ ಸಹೋದರ ರಾಕೇಶ್ ಕೂಡ ಸರೆಂಡರ್ ಆಗಿದ್ದಾನೆ. ಇನ್ನು ಅರೆಸ್ಟ್ ಮಾಡೋದಕ್ಕೆ ಒಬ್ಬ ಆರೋಪಿ ಉಳಿದಿದ್ದಾನೆ. ಗೋವಾ ಬಾರ್ಡರ್ನಲ್ಲಿ ಅಡಗಿರುವ ಜೋಯನ್ಗೋಸ್ಕರ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.